ಸುಮ್ಮನೆ ನಿಂಗೆ ಒಡವೆ ಸಿಗ್ತದೆ, ನಿಂಗೆ ಬಟ್ಟೆ ಸಿಗ್ತದೆ, ನಿಂಗೆ ಜಮೀನು ಸಿಗ್ತದೆ, ಕಾರ್ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ ಅಂತ ನನಗೆ ತಾಳಿ ಕಟ್ಟಿಸ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲವೋ ಯವ್ವ. ನನ್ನ ಜೀವನ ಹಾಳು ಮಾಡ್ಬಿಟ್ಟು ಯಾಕೆ ಕಟ್ಟಿಸ್ಬಿಟ್ಟಲ್ಲ ಯವ್ವ. ನಿನ್ನ ಹತ್ರ ನಾನು ಏನಂತ ಹೇಳಿ ಈಗ. ಈ ಕಡೆ ನನ್ನ ಗಂಡನೂ ಇಲ್ಲ, ಕಾರು ಇಲ್ಲ, ಒಡವೆನೂ ಇಲ್ಲ, ಎಲ್ಲ ಕಿತ್ಕೊಂಡು ಮಡಿಕೊಬಿಟ್ಲಲ್ಲ. ಈಗ ನಾನು ಏನು ಅಂತ ಹೇಳ್ಬಿಟ್ಟು ಸಂಸಾರ ಮಾಡಲಿ. ಹೋಗತ್ತೆ ನಿಮ್ಮ ಬಾಯಿಗೆ ಮುಣ್ಣಾಕ. ಮಗಳ ಜೀವನ ನೀನು ಬೀದಿಗೆ ತಂದ್ಬಿಟ್ಟಲ್ಲ ತಾಯಿ ನೀನು. ಏನೋ ಅನ್ಕೊಂಡಿದ್ದೆ ನಮ್ಮ ಅಮ್ಮ ಬುದ್ವಂತೆ ನನ್ನ ಜೀವನನ ಎತ್ತಿ ಮ್ಯಾಲ್ಗಡೆ ಹಿಡಿತಾಳೆ ಅಂತ. ಈಗ ನೋಡ್ರೆ ನಾನು ಬೀದಿಗೆ ತಂದ್ಬಿಟ್ಟಲ್ಲ. ನೋಡಿದ್ರೆ ಮನೆ ಒಡವೆ ವಿಚಾರಕ್ಕೆ ನೋಡಿದ್ರೆ ಮನೆ ಎಲ್ಲ ಊರ ಮುಂದೆ ಎಲ್ಲ ಮರವಾದಿ ಕಳ್ದವಳೆ. ಈಗ ನೋಡಿದ್ರೆ ನನ್ನ ಫ್ರೆಂಡ್ಸ್ಗಳು ಮಧ್ಯೆ ಎಲ್ಲ ನನ್ನ ಮಾನ ಮರವಾದಿ ಕಳ್ದವಳೆ. ಇಂಥ ಬಿತ್ರಿಗೆ ನನ್ನ ಗಂಡನ ಬಿಟ್ಕೊಟ್ಬಿಟ್ಟಿಲ್ಲಿ ಕುಂತ್ಕೊಂಡಿದ್ದೀರಲ್ಲ. ನೋಡ್ದಾ ತಿರ್ಗಕ್ಕೆ ನನ್ನ ಗಂಡನ ಕರ್ಕೊಂಡು ಹೊಂಟವಳೆ. ನಾನು ಬರ್ತೀನಿ ಅಂದರೆ ಉಗಿದು ಕೂರಿಸ್ಬಿಟ್ಟು ಹೋದ್ಲು. ಇಷ್ಟೆಲ್ಲ ನೋಡಿದ್ರು ನೀನು. ಅದು ಹಂಗೆ ನನ್ನ ಮಗಳು ಸಂಡಕವಳೆ ಅನ್ಕತಿಕ ನೀನು. ನನಗೆ ಇಂಥ ಗತಿ ಬರಬಾರ್ದಾಗಿತ್ತು. ಈ ಗತಿ ಬಂದಿದ್ಯಲ್ಲ ನಿನ್ನಿಂದನೇ. ಅಯ್ಯೋ ಮಗಳೇ, ಹುಸಿ ಸಮಾಧಾನ ಮಾಡ್ಕ. ನಾನು ಮಾತಾಡ್ತೀನಿ ಹೊಳ್ತಾಗೆ. ಅವಳಿಗೊಂದು ಗತಿ ಕಾಣಿಸ್ಬೇಕು. ನಾನು ಅದ್ರ ಬಗ್ಗೆ ಏನೇ ಯೋಚನೆ ಮಾಡ್ತಾ ಇವನಿ. ನೀನು ಗತಿ ಕಾಣಿಸೋದ್ರೊಳಗಡೆ ನನಗೊಂದು ಗತಿ ಆಗಿರ್ತದಲ್ಲ. ನೀನೇನು ಗತಿ ಕಾಣಿಸ್ತೀಯ ನೀನು? ನಿನ್ನ ಬುಡತೆಗೆ ಮಗಳು ಸಂಸಾರ ಕುಳಿ ಹಿಂಡ್ದೋಳು ಅಲ್ವ ನೀನು. ಹಿಂಗೆ ಆದರೆ ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೇ. ನೀನಿಯ ನನ್ನ ಈ ಮನೆಯಾಗಿರಕ್ಕಿಲ್ಲ, ನಾನು ಹೊಂಟೋಯ್ತೀನಿ. ಅದೇನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ. ನಂಗಂತೂ ನನಗೆ ನನ್ನ ಗಂಡ ಬೇಕು. ಇಲ್ಲಾಂದರೆ ಒಡವೆನೂ ಕಾರು ಬೇಕು. ಎರಡರಾಗ ಒಂದು ನನಗೆ ಸಿಗಬೇಕು. ಇಲ್ಲಾಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ ಕಣಮ್ಮ. ಈಗಲೇ ಹೇಳಿದ್ದೀನಿ, ಎರಡರಾಗ ಒಂದು ಸಿಗೋ ಗಂಟ ನಾನು ಬಿಡಕ್ಕಿಲ್ಲ. ನಾನು ಸರ್ ಮಾಡ್ತೀನಿ ಅಂತ ಸರ್ರು ಮಾಡ್ಬಿಟ್ಟಲ್ಲ ನನ್ನ ನೀನು. ಲೆಕ್ಕ ಹಾಕು, ಎಂತ ಗೊತ್ತಿಗೆ ತಂದ್ಬಿಟ್ಟೆ ನನ್ನ ಅಂತ ಹೇಳ್ಬಿಟ್ಟು. ಅದು ಏನು ಮಾಡ್ತೀವೋ ಗೊತ್ತಿಲ್ಲ. ನನಗೆ ಏನಾರ ಒಂದು ಮಾಡ ಅಷ್ಟೇ ನೀನಿಯ. ಸಮಾಧಾನ ಮಾಡ್ಕ ಮಗಳೇ. ನಾನು ಅವಳ ಹತ್ರ ಮಾತಾಡಿ ನೋಡಿದೆ. ಅವಳು ಮೊದಲು ಥರ ಇಲ್ವೇ ಇಲ್ಲ. ಹೆಂಗೆ ಸಿಕ್ಕರೆ ಹಂಗೇನಿ ಆಡ್ತಾಳೆ ನೋಡು. ಇದಕ್ಕೊಂದು ಪ್ಲಾನ್ ಮಾಡೀನಿ ನಾನು. ನೀನು ಸಮಾಧಾನ ಮಾಡ್ಕ. ನಾನು ಏನೋ ಒಂದು ಪ್ಲಾನ್ ಮಾಡೀನಿ. ಅದನ್ನು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಸಮಾಧಾನ ಮಾಡ್ಕ. ಈಗಿತ್ತ ನಾನು ಮಾಡಿರೋ ಪ್ಲಾನ್ಗೆ ಅವಳೇ ಬಂದು ನನ್ನ ಕಾಲು ಹಿಡ್ಕೋಬೇಕು. ಹಂಗೆ ಮಾಡ್ತೀನಿ ನೋಡು. ನೀನು ಹಿಂಗೆಲ್ಲ ಯೋಚನೆ ಮಾಡಬೇಡ. ನಿಮ್ಮ ಅಮ್ಮ ಇರೋ ಗಂಟ ನೀನು ಬಾಳೆ ಯಾಕೆ ಬೀದಿಗೆ ಬರ್ತದೆ. ನಿಮ್ಮ ಅಮ್ಮ ಇರೋ ಗಂಟ ನೀನು ಟಾಪಾಗೇನೆ ಇಕ್ಕಿರ್ತೀನಿ ನಾನು. ಈಗ ಡೈರೆಕ್ಟಾಗಿ ಅವಳ್ತಾಗ ಮಾತಾಡೋಕ್ಕಿಲ್ಲ. ಡೈರೆಕ್ಟಾಗಿ ಅವ್ರ ಅಪ್ಪಂತಾಗ ಮಾತಾಡ್ತೀನಿ. ಹೋಗ್ಬಿಟ್ಟು ನೋಡ್ತಾ ಇರು. ಮಗಳ ವಿಷಯ ಹೇಳ್ತಿದ್ರೆ ಮಗಳಿಗೆ ನಾಲ್ಕು ಅವ ಏನೇನೇ ಬುದ್ಧಿ ಹೇಳ್ಬೇಕು. ಹಂಗೆ ಮಾಡ್ತೀನಿ ನಾನು. ನೀನು ಹೋಗಿ ಸುಮ್ಕೇನೆ ನೀನು ರೂಮಾಗೆ ಮನೆಗೆ ಹೋಗು. ನಾನು ಹೋಗ್ಬಿಟ್ಟು ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅದೇನು ಮಾತಾಡ್ಕೊಂಬಿಟ್ಟು ಬಾ. ಹೇಳಿದ್ನಲ್ಲ, ಒಡವೆ ಬೇಕು. ಇಲ್ಲಾಂದರೆ ನನಗೆ ನನ್ನ ಗಂಡು ಬೇಕು. ಎರಡು ಇಲ್ದಿದ್ದಾಗ ನಾನು ಯಾಕೆ ಸುಮ್ಮನೆ ಬಿಟ್ಕೊಡ್ಲಿ ನನ್ನ ಗಂಡನ. ಆ ಬೇಕುಪ್ಪಿಗೆ ಯಾಕೆ ಬಿಟ್ಕೊಡ್ಲಿ ನಾನು ಹೇಳು. ನನ್ನ ಗಂಡನ ಜೊತೆ ನಾನು ಹೆಂಗೋ ನೆಮ್ಮದಿಗಿರಕ್ಕಿಲ್ವ ನಾನು. ಎಲ್ಲ ಪುಕ್ಸಟ್ಟೆ ಬಿಟ್ಕೊಡಕ್ಕೆ ನಂಗೇನು ತಲೆ ಕೆಟ್ಟಾಯ್ತಾ. ಅದೇನು ಮಾತಾಡ್ಕೊಂಬಿಟ್ಟು ಬಾ ಹೋಗು. ನಿಮ್ಮ ಮನೆಯಲ್ಲಿ ನನ್ನ ಮಗಳು ಜೀವನನೇ ನಾಶ ಮಾಡ್ಬಿಟ್ಟೈತಿಯಲ್ಲ ನೀನು. ಏನೋ ಅಮಾಯಕಿ ಥರ ಅವಳೆ. ನೋಡೋ ಖುಷಿನೂ ಚೆನ್ನಾಗಿಲ್ಲ. ಕರ್ಕಿ ಬಡೈತದು ಅಂತ ಹೇಳ್ಬಿಟ್ಟು ನಾನು ಇರಲಿ ಅಂತ ಹೇಳ್ಬಿಟ್ಟು ನಾನು ಮದುವೆ ಅಂತ ಹೇಳ್ಬಿಟ್ಟು ನಾನು ಮಾಡಿಸಿದ್ರೆ ನನಗೇನೇ ಪಂಗ್ನಾಮ ಹಾಕ್ಕೊಂಡು ನಮ್ಮನೆ ಮಾನ ಮರುವದಿನಿ ನನ್ನ ಮಗಳು ಮರುವದಿನಿ ಹರಾಜು ಹಾಕ್ಕೊಂಡು ಓಡಾಡ್ತಿದ್ದೀಗಲ್ಲ. ಮಾಡ್ತೀನಿ ಇರು ನಿನಗೆ. ಬೀಗ್ರೆ 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 ಓಹೋ ಬಂಗಾರಮ್ಮನವರು, ನಮಸ್ಕಾರ ಬಂಗಾರಮ್ಮನವರೇ. ಓಹ್, ನನ್ನ ಮಗಳು ಬಂದ್ಲಾ? ಬರಲೇಬೇಕಲ್ವ ನನ್ನ ಮಗಳು. ಅಲ್ಲ, ಎಷ್ಟು ದಿನ ಆಯಿತು. ವಾರಕ್ಕೊಂದ್ಸಲ ಬಂದೋಗಮ್ಮ ಅಂದರೆ ಬರೋದೇ ಇಲ್ಲ ಮನೆಗಂತೂ. ಬನ್ನಿ ಕುಂತ್ಕೊ ಬನ್ನಿ. ಎಲ್ಲಿ ನನ್ನ ಮಗಳು? ನಿಮ್ಮ ಮಗಳು ಬಂದಿಲ್ಲ, ನಾನು ಒಬ್ಳೆ ನೀನೇ ಬಂದಿರೋದು. ನಿನ್ನ ತಾಗೋಸಿ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ನೀನೇ ಬಂದಿವ್ನಿ. ಓಹ್, ನನ್ನ ಮಗಳು ಬಂದಿಲ್ವಾ? ಏನು ವಿಷಯ ಮಾತಾಡಬೇಕಿತ್ತು? ಹೇಳಿ, ಪರವಾಗಿಲ್ಲ. ಕುಂತ್ಕೊಳ್ಳಿ ಬಿದ್ರೆ ಮಾತಾಡೋಣ. ಕುಂತ್ಕೊಳ್ಳಿ. ಅಲ್ಲ, ಏನೋ ಸೀರಿಯಸ್ ವಿಷಯವಾ ಏನು? ಅಲ್ಲ, ನನ್ನ ಮಗಳು ಸಂದಕೊಳ್ತಾನೆ. ನನ್ನ ಮಗಳಿಗೆ ಏನೂ ಆಗಿಲ್ಲ ತಾನೆ? ಸಂದಕೊಳ್ತಾನೆ. ನಿಮ್ಮ ಮಗಳಿಗೆ ಏನು ಬಂದೈತೆ ದೊಡ್ಡ ರೋಗ? ನಿಮ್ಮ ಮಗಳು ಸಂದಕ್ಕೆ ಏನಿ ಅವಳೆ? ಅವಳಿಗೇನಾಗೈತೆ ದೊಡ್ಡ ಪತ್ತು? ಆರಾಮಾಗೆ ಸಂದಕ್ಕೆ ಅವಳೆ. ಆದರೆ ಬಂದಿರೋದೆಲ್ಲ ನಮ್ಗಲ್ವೇ? ಇದೇನು ಬೇಕ್ತಮ್ಮರೆ ಹಿಂಗೆ ಹೇಳ್ತಿದ್ದೀರಲ್ಲ? ಏನಾಯ್ತು ನನ್ನ ಮಗಳು ಅಂಥದ್ದೇನು ಮಾಡಿದ್ಲು ಅಂತ? ಎಲ್ಲ ಸಂದಕ್ಕೆ ಏನಿಯ ನಡ್ಕೊಂಡು ಹೋಯ್ತಾಯ್ತಲ್ಲ. ಒಳಿ ಅಂದ್ರು ಎಲ್ಲ ಖುಷಿಯಾಗಿ ಅವರಲ್ಲ. ಈಗ ನನ್ನ ಮಗಳು ಅಂಥದ್ದೇನು ಮಾಡಿದ್ಲು? ಯಪ್ಪ ಬೀಗ್ರೆ, ನೀವೇನೇ ಹೇಳಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗಂತೂ ನಿಮ್ಮ ಮಗಳು ತಾಗೆ ಎಣಗಿ ನಿಮ್ಮ ಮಗಳು ನಡ್ತೇನೆ ಸರಿಯಿಲ್ಲ ನಿನ್ನ ಮಗಳದು. ಬೀಗ್ರೆ, ಏನು ಅಂತ ಮಾತಾಡ್ತಿದ್ದೀರಾ? ನನ್ನ ಮಗಳೇನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೀವು ಇಲ್ದಿರ ಪಲ್ದಿರೋದೆಲ್ಲ ಮಾತಾಡ್ತಾ ಇದ್ದೀರಾ ನೀವು. ನನ್ನ ಮಗಳ ಬಗ್ಗೆ ನನಗೆ ಹೇಳಕ್ಕೆ ಬರ್ತೀರಾ ನೀವು? ಏನಂತ ಅನ್ಕೊಬಿಟ್ಟಿದ್ದೀರಾ? ನನ್ನ ಮಗಳನ್ನ ನಾನು ಅಷ್ಟೇ ಚೆನ್ನಾಗಿ ಬೆಳೆಸಿದ್ದೀನಿ ನಾನು. ಅಷ್ಟೇ ಚೆನ್ನಾಗಿ ಬೆಳೆಸಿದ್ದೀರಾ ನೀವು? ಅಯ್ಯಪ್ಪ, ರಾಕ್ಷಸಿ ನೋಡಿ ನನ್ನ ಅಳಿಯ. ಅಂದರೆ ನಿಮ್ಮ ಮಗಳು ಗಂಡ ಅವನು ನನ್ನ ಹತ್ರ ಮಾತಾಡ್ತಿದ್ದ. ಅತ್ತೆ, ಇವಳಿಗೆ ಶಾನೆ ದುರಂಕಾರ, ಹುಟ್ಟು ದುರಂಕಾರ ಇವಳು. ಮೂರು ಬುಟ್ಟಳು ಇವಳು ತಾಗೆ ಭಾಳ ಕಷ್ಟ. ನನಗಂತೂ ಇವಳ ಜೊತೆ ಯಾಕನ ಬಾಳ್ತಿದ್ದೀನೋ ಅಂತ ಅನ್ನಿಸ್ತೈತೆ. ದುಡ್ಡೈತೆ ಅಂತ ದುರಂಕಾರ ಶಾನೆ. ಇವಳ್ದೇನೇನಿಯ ಇವ್ರ ಅಪ್ಪಂದೇನೇನಿಯ ಎಲ್ಲ ಅಂತ ಹೇಳ್ಬಿಟ್ಟು ನಿಗ್ರಾಡ್ತಾವಳದೆ. ನನಗಂತೂ ಒಸಿನೂ ಇಷ್ಟ ಆಯ್ತಿಲ್ಲ. ನನಗಂತೂ ಅವಳು ಆಡೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಒಳಿಯ ಮೊನ್ನೆಲ್ಲ ಮಾತಾಡ್ದ ಗೊಳೋ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಬೇರೆ ಕುಂತ್ಕೊಂಡಿದ್ದ. ಏನು ನಮ್ಮ ಒಳಿಯಂದ್ರು ಹಾಗೆಲ್ಲ ಪಿಕ್ಚರ್ ಮಾಡ್ಕೊಂಡ್ಲಾ? ಅಲ್ಲ, ನಡತೆ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ನನ್ನ ಮಗಳೆಲ್ಲೋ ಬೇರೆ ಯಾವನ ಜೊತೆ ಓಡಾಡ್ತಾವಳೇನೋ ಅಂತ ಅಂದ್ಕೊಂಡೆ. ಹಿಂಗೆ ನಡತೆ ಚೆನ್ನಾಗಿಲ್ಲ ಅಂತ ಹೇಳಿದ್ದ. ಏನೂ ಇಲ್ವಲ್ಲ, ನನ್ನ ಮಗಳು ಅಂಥವಳೇನೋ ಅಲ್ವಲ್ಲ ಅಂದ್ಕೊಂಡೆ. ಆದರೆ ನನ್ನ ಮಗಳು ದುರಂಕಾರನೇ ಇಲ್ವಲ್ಲ. ಅದು ಹೆಂಗೆ ದುರಂಕಾರ ಬಂತು? ಹಿಂಗೆ ಚೆನ್ನಾಗೇ ಇದ್ಲಲ್ಲ.
ನೋಡಿ ಬಿಗ್ರೆ ಹಿಂಗೊಂತೀನಿ ಅಂತ ಇದು ಮಾಡ್ಕೋಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ. ಈಗಿರೋದನ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಏನು ಅಂತಂದ್ರೆ ನಾನು ಒಳಗಿಂಗ ಆಗ್ಲಕ್ಕೂ ಹಾಕಿ ಬಂದ್ಬಿಟ್ಟೈತೆ. ಈಗ ದುಡ್ಡು ಐತೆಲ್ಲ ದುರಂಕಾರ ತೋರಿಸ್ತಾವಳೆ ಅತ್ತೆ. ಕಾರು ನಂದೆ ಅಂತಾಳೆ, ಒಡವೆನೂ ನಂದೆ ಅಂತಾಳೆ, ಜಮೀನುನುವೇ ನಂದೆ ಅಂತಂತಾಳೆ. ನಮ್ಮ ಮಾವಯ್ಯ ಹೋಗಿ 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 ಅವಳ ಹೆಸರು ಮಾಡಿಸ್ಕೊಟ್ರೋದಕ್ಕೆ ನನ್ನ ತುಚ್ಛವಾಗಿ ನೋಡ್ತಾವಳು, ನನ್ನ ಮೂರು ಬಿಟ್ಟೋರ್ ಥರ ನೋಡ್ತಾವಳು ನನ್ನ. ನನಗೆ ಯಾಕವಳಂದ್ರೆ ಇಷ್ಟನೇ ಆಯ್ತಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಮೊನ್ನೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಇಷ್ಟುದ್ದ ಹೇಳ್ದ. ನಾನು ಅಲ್ಗೂ ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕ, ಎಷ್ಟು ಅಂತ ಬೇಜಾರು ಮಾಡ್ಕೊಂಡಿ ನೀನು. ಅವಳು ದುರಂಕಾರ ಐತ್ರ ಅವಳು ಮನೆಗಿರ್ತದೆ, ನಾನು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ನಿಮ್ಮ ಮಾವಯ್ಯನ ಹತ್ರ ಅಂತಂದೆ. ನನ್ನ ಒಳಿಯ ಒಂಥರ ದೇವ್ರ ಥರ ಅಲ್ವ ಅವನು. ಬ್ಯಾಡಾತೆ ಮಾತಾಡ್ಕೊಂಬಿಟ್ಟು ಬರೋಕ್ಕೇನು ಹೋಗ್ಬೇಡ, ಮಾವ ಹಿಂಗೆ ಆರ್ಟ್ ಪ್ರಾಬ್ಲಮ್ ಐತೆ, ಬೇಜಾರು ಮಾಡ್ಕೊತದೆ ಮಾವ, ನೀವು ಹೋಗ್ಬಿಟ್ಟು ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ದ. ಆದ್ರೂ ನನಗೆ ಯಾಕೋ ಕರುಳೆಲ್ಲ ಕಿವುಚ್ದಂಗೆ ಆಯ್ತಾ, ಅದಕ್ಕೆ ನಾನು ಬಂದ್ಬಿಟ್ಟೆ ನಿಮ್ಮ ಹತ್ರ ಮಾತಾಡನಿ ಅಂತ. ಅಯ್ಯೋ ಶಿವ, ಅಲ್ಲ ನೋಡಿ ಅಂದ್ರು ಬಂದ್ಬಿಟ್ಟು ನಾನು ತಗೊಂಡು ಮಾತು ಹೇಳ್ಬೇಕು ತಾನೇ. ಇನ್ನೂ 10 ಎಕರೆ ಜಮೀನಲ್ಲಿ ಬರ್ಕೊಟ್ಟಿವ್ನಿ ನಾನು. ನನ್ನ ಮಗಳಿಗೆ ಇನ್ನೂ 10 ಎಕರೆ ಜಮೀನು ಬರ್ಕೊಟ್ಟಿಲ್ಲ, ಪತ್ರಗಿತ್ರೆಲ್ಲ ರೆಡಿ ಮಾಡಿಸ್ತಾ ಇದ್ನಲ್ಲ. ಅಯ್ಯೋ ಮತ್ತೆ ಈಗ ನನ್ನ ಮಗಳು ಹಿಂಗೆ ಮಾಡ್ತಾವಳೆ ಅಂತಂದರೆ ನನ್ನ ಒಳ್ಳೆ ಅಂದ್ರೆ ಹೆಸ್ರಿಗೆ ನೀನಿಯಾ ಜಮೀನು ಎಲ್ಲನೂ ಬರ್ಕೊಡ್ತೀನಿ ಬಿಡಿ. ಈಗ ನನ್ನ ಮಗಳಿಗೆ ದುರಂಕಾರ ಕಮ್ಮಿ ಆಯ್ತದೆ ಅಲ್ವಾ, ಹೆಂಗೋ ನನ್ನ ಮಗಳು ಸಂಸಾರ ಉಳಿಬೇಕು ಅಷ್ಟೇ ನನಗೆ ಬೇಕಿರೋದು. ನೋಡಿ ಇದು ಬುದ್ಧವಂತರು ಬೀಗರು ಲಕ್ಷಣ ಅಂತ ಹೇಳಿದ್ರೆ ಈಗ ನಂಗೆ ಹೊಸಿ ಸಮಾಧಾನ ಆಯಿತು. ನನ್ನ ಒಳಿಯನ ಹೆಸರಿಗೆ ನೀವು ಒಂದು 10 ಎಕರೆ ಮಾಡಿಬಿಟ್ರೆ ನನ್ನ ಒಳಿಯ ನೋಡು ರಾಜ್ ಅಂತಾನೆ ಇರ್ತಾನೆ. ನಿಮ್ಮ ಮಗಳು ಏನಾರ ಬೇಜಾರು ಮಾಡಿದ್ರು ಅಂದರೆ ನಂದು ಆಯ್ತು ಹೋಗಿ 10 ಎಕರೆ ಅಂತ ಹೇಳ್ಬಿಟ್ಟು ನನ್ನ ಒಳಿಯನ ಹೇಳ್ಕೊತಾನೆ. ನಾನು ಇದನ್ನೇ ಹೇಳಕ್ಕೆ ಬಂದಿದ್ದು. ಈ ಕಾರು ಗೀರು ಎಲ್ಲ ಕೊಟ್ಬಿಟ್ಟಿದ್ದೀರಾ ಪರವಾಗಿಲ್ಲ, ಅವಳದೇ ಅಲ್ವಾ ಎಲ್ಲನೂ. ಈ ಜಮೀನೊಂದು ಮಾಡಿಸ್ಕೊಟ್ಬಿಡಿ ಅತ್ತಾಗೆ ನನ್ನ ಅಳಿಯನ ಹೆಸರಿಗೆ. ಹೆಂಗೋ ನಿಮ್ಮ ಅಳಿಯನೇ ತಾನೇ ತಿನ್ನೋದು, ನಿಮ್ಮ ಮಗಳೇ ತಾನೇ ತಿನ್ನೋದು, ನಿಮ್ಮ ಮೊಮ್ಮಕ್ಕಳೇ ತಾನೇ ತಿನ್ನೋದು, ನಾವೇನು ತಿನ್ನೋಕ್ಕಿಲ್ವಲ್ಲ ಬಿಗ್ರೆ ಅಲ್ವಾ. ನಾನು ಅಂದಿದ್ದಕ್ಕೇನಾರ ಬೇಜಾರಾಯ್ತಾ ನಿಮಗೆ? ಇಲ್ಲ ಬಂಗಾರ ಮರೆ, ಬೇಜಾರಂತ ಏನಿಲ್ಲ. ಆದರೆ ಪಾಪ ಒಳಿ ಅಂದ್ರೂ ನನ್ನ ಮಗಳು ಇಷ್ಟು ತುಚ್ಛವಾಗಿ ಕಾಣೋದು ನನಗೂ ಇಷ್ಟ ಆಗಲಿಲ್ಲ. ಹೆಂಗಿದ್ರು ನನ್ನ ಮಗಳು ಒಳಿಯನ್ನೇ ತಾನೇ ಚೆನ್ನಾಗಿರೋದು, ಇನ್ನು ಬೇರೆ ಯಾರಿಗಾದ್ರೂ ಬರ್ಕೊಡ್ತೀನಾ? ಸರಿ ಬಿಡಿ ಆಯಿತು, ನನ್ನ ಅಳಿಯನ ಹೆಸರಿಗೆ 10 ಎಕರೆ ಬರ್ಕೊಡ್ತೀನಿ ತೋಟನ, ಆರಾಮಾಗಿ ನೋಡ್ಕೊಂಡು ಚೆನ್ನಾಗಿರಲಿ. ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಅಳಿಯನೂ ಚೆನ್ನಾಗಿರ್ತಾನೆ, ಇದಕ್ಕಿನ್ನೂ ಬೇಕಾ? ಹೌದು, ನನಗೂ ಅರ್ಥ ಆಯ್ತದೆ ದುಡ್ಡು ಐತೆ ಅಂತ ನನ್ನ ಮಗಳಿಗೆ ಹೊಸಿ ದುರಂಕಾರನೇನಿಯ ಹೆಂಗ ನಮ್ಮ ಅಪ್ಪ ಸಂಪಾದನೆ ಮಾಡ್ಗವನಿ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬಿಡಿ, ನೀವು ಹೇಳಿದ ವಿಷಯವ ಒಳ್ಳೇದೇ ಆಯಿತು. ನಾನಂತೂ ಹೋಗಿ ಹೆಂಗನೂ ನನ್ನ ಅಳಿಯನ ಹೆಸರಿಗೆ ಮಾಡಿಸ್ತೀನಿ. ಈಗ ಸಮಾಧಾನ ಆಯಿತು ಬಿಗ್ರೆ ನನಗಂತೂ. ನೀವು ಇಷ್ಟು ಹೇಳಿದ್ರಲ್ಲ ಈಗ ಸಮಾಧಾನ. ಇನ್ನು ನನ್ನ ಒಳಿಯ ನಿಮ್ಮ ಮಗಳು ಎಲ್ಲನೂ ಸಂದಕ್ಕೇನೆ ಇರ್ತಾರೆ ಬಿಡಿ. ಯಾಕಂದ್ರೆ ನನ್ನ ಒಳಿಯನ್ನ ಅವತ್ತಿಂದ ನಮ್ಮ ಮನೆಗೆ ನೋಡ್ಕೊಂಡ್ರದಲ್ವಾ, ನನ್ನ ಒಳಿಯ ಬೇಜಾರಾದ್ರೆ ನಂಗೆ ಸಹಿಸಕ್ಕೆ ಹಾಕಿಲ್ಲ ಬಿಗ್ರೆ. ಆದಷ್ಟು ಬೇಗ ಎಲ್ಲ ಜಮೀನೆಲ್ಲನೂ ಆದಷ್ಟು ಬೇಗ ನನ್ನ ಒಳಿಯನ ಹೆಸರು ಮಾಡಿಸ್ಕೊಟ್ಬಿಡಿ, ಸರಿನೇ? ಹಾಂ ಸರಿ ಸರಿ, ಆಯ್ತಾಯ್ತು. ಏನು ತೊಂದರೆ ತಗೊಳಕ್ಕೆ ಹೋಗ್ಬಿಡಿ, ನಾನಿಲ್ವೇ, ನಾನು ಎಲ್ಲ ನೋಡ್ಕೊತೀನಿ, ಸರಿನೇ? ಸರಿ ಬಿಗ್ರೆ ಆಯಿತು. ನೀವು ಒಪ್ಕೊಳಕ್ಕಿಲ್ವೇನೋ, ನೀವೇನಾರ ಮಾತಾಡ್ತೀರೇನೋ, ಬೈದಾಡ್ತೀರೇನೋ ಅಂತ ಅನ್ಕೊಂಡು ಬಂದೆ. ನೀವು ಎಂಥ ಒಳ್ಳೆಯರು ನೀವು ಬಿಗ್ರೆ. ನೀವು ಎಷ್ಟು ಒಳ್ಳೆಯರು ಹೇಳಿ, ನನಗಂತೂ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ನಿಮ್ಮಂಥ ಬೀಗರು ಸಿಕ್ಕಿರೋದು ನಮ್ಮ ಪುಣ್ಯ. ನಾನು ಒಳಿಯಂಗೆ ಹೋಗ್ಬಿಟ್ಟು ವಿಷಯ ಹೇಳ್ತೀನಿ. ನೀವು ನಾನಿಲ್ಲಿಗೆ ಬಂದಿರೋದಾಗಲಿ ನಿಮ್ಮ ಹತ್ರ ಮಾತಾಡಿರೋ ವಿಷಯನ ಏನು ನಿಮ್ಮ ಮಗಳಿಗೆ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ಸುಮ್ಮನೆ ಕೂಗಾಡ್ಬಿಡ್ತಾಳೆ ಆಮೇಲೆ ಮನೆಯಾಗೆ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳಿಗೆ ಯಾವ ವಿಷಯನೂ ಹೇಳಕ್ಕಿಲ್ಲ ಬಿಡಿ. ಒಳ್ಳೇದಾಯ್ತು ಬಿಗ್ರೆ, ಒಳ್ಳೇದಾಯ್ತು. ಇಷ್ಟು ಹೇಳಕ್ಕೆ ಅಂತ ನೀ ಅಲ್ಲಿಂದ ಒರೆಸ್ಕೊಂಡು ಬಂದೀವಿ ನಾನಂತೂ. ಸರಿ ಬಿಗ್ರೆ, ಇನ್ನು ನಾನು ಬರೋಣೆ. ಇಲ್ಲಿ ಕಾಫಿ ಗೀಫಿ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಹೋಗಿವ್ರಂತೆ. ಇಲ್ಲ ಬಿಗ್ರೆ, ಹೋಗ್ಬೇಕು, ಟೇಮ್ ಆಯ್ತದೆ ಹೋಗ್ಬೇಕು. ಇದನ್ನ ಹೇಳಕ್ಕೆ ಬಂದಿದ್ದು. ನನ್ನ ಒಳಿಯನ ಹೆಸರಿಗೆ ಆದಷ್ಟು ಬೇಗ ಜಮೀನು ಮಾಡಿಕೊಟ್ಬಿಡಿ. ಹಾಂ ಸರಿ ಸರಿ, ಆಯ್ತು ಆಯ್ತು ಬೀಗ್ರೆ.